ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಈಗ ನಾವು ಕುಂಭ ರಾಶಿಯವರ ಜಾತಕ ಫಲಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ರಾಶಿಯವರಿಗೆ ಆಗಸ್ಟ್ 5, 6, 7 ಮತ್ತು 8ನೇ ತಾರೀಖುಗಳಂದು ಅವರ ಜೀವನದಲ್ಲಿ ನಿಜವಾಗಿ ಏನು ನಡೆಯಲಿದೆ ಎಂಬ ವಿಷಯಗಳನ್ನು ಈಗ ನಾವು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ದಿನ ಹೇಳುವಂತಹ ಪ್ರತಿಯೊಂದು ಮಾತು ಕೂಡ ಈ ರಾಶಿಯವರ ಜೀವನಕ್ಕೆ ಭಗವಂತ ಕಳುಹಿಸಿದ ಒಂದು ದಿವ್ಯವಾದ ಸಂಕೇತವೆಂದು ಭಾವಿಸಿ ದಯವಿಟ್ಟು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ ಹಾಗೂ ನಿಮ್ಮ ಇಷ್ಟದೈವವನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆದು ಈ ಮಾತುಗಳನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೇಳಿ, ಏಕೆಂದರೆ ಈಗ ಹೇಳಲಿರುವ ಪ್ರತಿಯೊಂದು ವಿಷಯಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಆಳವಾದ ಸತ್ಯಗಳಾಗಿವೆ. ಆದ್ದರಿಂದ ಈ ವಿಡಿಯೋವನ್ನು ಖಂಡಿತವಾಗಿಯೂ ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ. ಮೊದಲಿಗೆ ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಲಿದ್ದೇವೆ. ಎಸ್ ಎಂಬ ವ್ಯಕ್ತಿ, ಅಂದರೆ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದ್ದಾರೆ. ಇಲ್ಲವೇ ಈಗಾಗಲೇ ಪ್ರವೇಶಿಸಿ ನಿಮ್ಮ ದಿಕ್ಕನ್ನೇ ಮೆಲ್ಲನೆ ಬದಲಾಯಿಸುತ್ತಿರಬಹುದು. ಅಷ್ಟಕ್ಕೂ ಆ ವ್ಯಕ್ತಿ ಯಾರು? ನಿಮ್ಮ ಜೀವನಕ್ಕೆ ಏಕೆ ಬಂದರು? ನಿಮ್ಮ ಜೀವನದಲ್ಲಿ ಅವರ ಪಾತ್ರವೇನು? ಅದು ನಿಮಗೆ ವರವೇ ಅಥವಾ ನಿಮ್ಮ ಗತ ಜನ್ಮದ ಕರ್ಮಕ್ಕೆ ಬಂದ ಪರೀಕ್ಷೆಯೇ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ನ ಈ ವಿಡಿಯೋದಲ್ಲಿ ನೀವು ಖಂಡಿತವಾಗಿ ತಿಳಿದುಕೊಳ್ಳಬಹುದು. ಅದಕ್ಕಾಗಿಯೇ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡುವ ಪ್ರಯತ್ನ ಮಾಡಿ. ಏಕೆಂದರೆ ಬಹಳಷ್ಟು ಜನರು ಕೊನೆಯ ನಿಮಿಷಗಳಲ್ಲಿ ಹೇಳುವ ಮಾತುಗಳನ್ನು ಕೇಳದೆ ತಮ್ಮ ಜೀವನವನ್ನು ಬದಲಾಯಿಸಬಲ್ಲ ಕೆಲವು ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದೇ ಹೇಳಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಡಿಯೋ ನೋಡುತ್ತಿರುವ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಆಲೋಚನೆಗಳು ಬರಬಹುದು. ಇದು ನಿಜವಾಗಿಯೂ ನಡೆಯುತ್ತದೆಯೇ, ಇಲ್ಲವೇ ಪ್ರತಿದಿನ ಕೇಳುವ ಮಾತುಗಳೇ ತಾನೇ ಎಂದು ನೀವು ಎಂದಿಗೂ ಅಂದುಕೊಳ್ಳಬೇಡಿ. ಯಾರಿಗೆ ಗೊತ್ತು, ಯಾರ ಜೀವನವನ್ನು ಯಾವಾಗ ಯಾವ ರೀತಿ ಆ ಭಗವಂತ ಬದಲಾಯಿಸುತ್ತಾನೋ ನಾವು ಹೇಳಲು ಸಾಧ್ಯವಿಲ್ಲ ಅಷ್ಟೇ. ಹಾಗಾಗಿ ಒಂದು ಸಾಲು ಅಥವಾ ಒಂದು ಮಾತು ನಮ್ಮ ಮನಸ್ಸನ್ನು, ನಮ್ಮ ಜೀವನವನ್ನು ಬದಲಾಯಿಸುವ ಸಾರಾಂಶವಾಗಿರಬಹುದು. ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ವಿಡಿಯೋದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಅದ್ಭುತವಾದ ಪ್ರಮುಖವಾದ ಕೆಲವು ಸತ್ಯಗಳನ್ನು ನಾನು ಈಗ ಹೇಳಲಿದ್ದೇನೆ. ಈ ರಾಶಿಯವರ ಮೇಲೆ ಪ್ರಸ್ತುತ ಕೆಲಸ ಮಾಡುತ್ತಿರುವ ಗ್ರಹಶಕ್ತಿ ಮತ್ತು ಅವುಗಳ ವಿಶ್ಲೇಷಣೆ ಹೇಗಿದೆ ಎಂದರೆ, ಗ್ರಹಸ್ಥಿತಿಗಳ ಮಾರ್ಗಗಳು ಸಾಮಾನ್ಯವಾಗಿ ಬಂದಿಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಆಲೋಚನಾ ಶಕ್ತಿ ಹಾಗೂ ಭವಿಷ್ಯದಲ್ಲಿ ನೀವು ಪಡೆಯಲಿರುವ ಶುಭವಾರ್ತೆಗಳನ್ನು ಹೇಗೆ ಸ್ವೀಕರಿಸಲಿದ್ದೀರಿ ಎಂಬುದು ತಿಳಿಯಲಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ಅತ್ಯಂತ ಹತ್ತಿರವಿದ್ದ ವ್ಯಕ್ತಿಗಳನ್ನು ನೀವು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಪ್ಪು ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ನಿಮ್ಮ ಜೀವನದಲ್ಲಿ ಅವರಿಗೆ ಸ್ಥಾನ ನೀಡಿದ್ದೀರಿ. ಆದರೆ ಪ್ರಸ್ತುತ ಈ ರಾಶಿಯವರ ಮೇಲೆ ಕೆಲಸ ಮಾಡುತ್ತಿರುವ ಗ್ರಹಶಕ್ತಿ ತುಂಬಾ ತೀವ್ರವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಏತು ಕೆಲಸ ಮಾಡಿದರೂ ವಿಳಂಬ, ಅಡೆತಡೆಗಳು, ಅವಮಾನಗಳು ಮತ್ತು ಅನಗತ್ಯ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ನೀವು ತಪ್ಪು ಮಾಡದಿದ್ದರೂ ಸಹ ನಿಮ್ಮ ನಿಜಾಯಿತಿಯನ್ನು ನಂಬದೆ ನಿಮ್ಮ ಒಳ್ಳೆಯತನವನ್ನು ಬಲಹೀನತೆ ಎಂದು ಭಾವಿಸಿ ಹೀಗೆ ಪ್ರತಿಯೊಬ್ಬರೂ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ವಂಚಿಸುತ್ತಾ ಬಂದಿದ್ದಾರೆ. ಇದು ಕಾಕತಾಳೀಯವಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸುತ್ತಿರಬಹುದು. ನೀವು ಇತರರ ಬಗ್ಗೆ ಹೆಚ್ಚಾಗಿ ಯೋಚಿಸುವ ಒಳ್ಳೆಯ ಮನಸ್ಸಿರುವವರು. ಆದರೆ ನಿಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಳ್ಳುತ್ತೀರಿ. ಅದೇ ಕಾರಣಕ್ಕೆ ನಿಮ್ಮ ಒಳಗಡೆಯೇ ನೀವು ಕೆಲವು ವಿಷಯಗಳಿಗೆ ಕೊರಗುತ್ತಿರುತ್ತೀರಿ. ಪ್ರಸ್ತುತ ನಿಮ್ಮ ರಾಶಿಯ ಮೇಲಿರುವ ಗ್ರಹಗಳ ಪ್ರಭಾವ ನಿಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಪರೀಕ್ಷಿಸಲಿದೆ. ನಿಮ್ಮ ಸಹನೆ ಎಷ್ಟರ ಮಟ್ಟಿಗಿದೆ? ನಿಮ್ಮ ನಿಜಾಯಿತಿ ಎಷ್ಟರ ಮಟ್ಟಿಗೆ ನಿಲ್ಲುತ್ತದೆ? ನೀವು ಒಂಟಿಯಾಗಿ ನಿಲ್ಲುತ್ತೀರಾ ಇಲ್ಲವೇ ಎಂಬ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗದಿರಬಹುದು. ಆದರೆ ಕಾಲಕ್ಕೆ ಮಾತ್ರ ನೀವು ಏನೆಂಬುದು, ನಿಮ್ಮ ಮನಸ್ಥಿತಿ ಏನೆಂಬುದು ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ಕಾಲ ಒಡ್ಡಿದ ಈ ಪರೀಕ್ಷೆಯಲ್ಲಿ ನೀವು ಸಂಪೂರ್ಣವಾಗಿ ವಿಜೇತರಾಗಿಯೇ ಉಳಿಯುತ್ತೀರಿ. ನಿಜ ಹೇಳಬೇಕೆಂದರೆ ಈಗ ನಿಮಗೆ ಫಲಿತಾಂಶಗಳ ಕಾಲ ಪ್ರಾರಂಭವಾಗಿದೆ. ನೀವು ಗಮನಿಸಿದರೂ ಗಮನಿಸದಿದ್ದರೂ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಈಗಾಗಲೇ ಶುರುವಾಗಿವೆ. ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ, ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಹಾಗೂ ನೀವು ಯಾರ ಮೇಲೆಯೂ ಆಧಾರಪಟ್ಟು ಬದುಕಬಾರದು ಎಂಬ ಭಾವನೆ, ಇವೆಲ್ಲವೂ ಗ್ರಹಸ್ಥಿತಿಯು ನಿಮ್ಮನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸಿದ್ಧಗೊಳಿಸುತ್ತಿರುವುದರ ಸಂಕೇತ. ಅಂದರೆ ಶನಿಯ ಪ್ರಭಾವವು ನಿಮ್ಮ ಮೇಲೆ ಕಳೆದ ಕೆಲವು ದಿನಗಳಿಂದ ಕಡಿಮೆಯಾಗುತ್ತಿದೆ. ಆದರೆ ಶನಿಯ ಪ್ರಭಾವ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮೇಲೆ ಕೊಂಚ ಹೆಚ್ಚಾಗಿಯೇ ಇತ್ತಾದರೂ ಅದು ನಿಮಗೆ ಶಿಕ್ಷೆಯಲ್ಲ. ನಿಮ್ಮನ್ನು ನ್ಯಾಯದ ಹಾದಿಯಲ್ಲಿ ನಡೆಸಲು ಶನಿ ಭಗವಾನರು ಕರೆತಂದಿದ್ದಾರೆ. ಇನ್ನೂ ನಿಮಗೆ ಕಳೆದ ಕೆಲವು ವರ್ಷಗಳಿಂದ ಶನಿಯ ಪ್ರಭಾವ ಹೆಚ್ಚಾಗಿದ್ದರಿಂದ ಶನಿ ಭಗವಾನರ ಬಗ್ಗೆ ಭಯವಿಲ್ಲದೆ ನೀವು ಅವರನ್ನು ದೂಷಿಸುವುದನ್ನು ಮಾಡಿದ್ದೀರಿ. ಹಾಗೆಯೇ ಬಾಯಿ ಬಿಟ್ರೆ ಯಾವಾಗಲೂ ನಿಮ್ಮ ಬಗ್ಗೆ ನೀವೇ ಕೀಳಾಗಿ ಮಾತನಾಡುವುದು, ನಿಮ್ಮ ಕರ್ಮಫಲಗಳು ಸರಿಯಿಲ್ಲ ಎಂದು ನಿಮ್ಮ ಬಗ್ಗೆ ಹಾಗೂ ನೀವು ಮಾಡಿದ ಕೆಲಸಗಳ ಬಗ್ಗೆ ಮಾತನಾಡಬಾರದ ಮಾತುಗಳನ್ನು ಆಡುವುದು, ಇವೆಲ್ಲವನ್ನೂ ಮಾಡುತ್ತಾ ಬಂದಿದ್ದೀರಿ. ಆದರೆ ಇದು ಸರಿಯಲ್ಲ.
ನಮ್ಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಮ್ಮ ಮನಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರಬೇಕು. ಆದರೆ ಶನಿ ಭಗವಾನರ ಬಗ್ಗೆ ನೀವು ಮಾಡಿದ ಈ ದೈವ ದೂಷಣೆಯು ನಿಮ್ಮನ್ನು ಇನ್ನಷ್ಟು ಕಠಿಣವಾದ ಪರೀಕ್ಷೆಗಳಿಗೆ ಒಳಪಡಿಸುವಂತೆ ಮಾಡಿದೆ. ಕಳೆದ ಕೆಲವು ವರ್ಷಗಳ ನಿಮ್ಮ ತಪ್ಪುಗಳನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕು. ಶನಿ ಭಗವಾನರನ್ನು ಖಂಡಿತವಾಗಿಯೂ ಕ್ಷಮಿಸುವಂತೆ ಬೇಡಿಕೊಳ್ಳಿ. ಸಾಧ್ಯವಾದರೆ ಪ್ರತಿದಿನ ಶನಿ ಭಗವಾನರ ದರ್ಶನ ಪಡೆಯಿರಿ. ಸಾಧ್ಯವಾಗದಿದ್ದರೆ ಕನಿಷ್ಠ ಶನಿವಾರದಂದಾದರೂ ನವಗ್ರಹ ಆರಾಧನೆ ಮಾಡುತ್ತಾ ನವಗ್ರಹಗಳಿಗೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿ. ಇಲ್ಲವೇ ಶನಿ ಭಗವಾನರಿಗೆ ವಿಶೇಷ ಪೂಜೆ ಮಾಡಿ ಕಪ್ಪು ಎಳ್ಳಿನಿಂದ ಸ್ವಾಮಿಗೆ ಅಭಿಷೇಕ ಮಾಡಿ ಅಥವಾ ಕಪ್ಪು ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡಿ ಸ್ವಾಮಿಯ ಮುಂದೆ ಸಣ್ಣ ದೀಪವನ್ನು ಬೆಳಗಿಸಿ. ನೀವು ಮಾಡಿಕೊಂಡ ಸಂಕಲ್ಪ, ಕೋರಿಕೆ ಅಥವಾ ನೀವು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬೇಕೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳಿ. ನಿಮ್ಮ ಪಶ್ಚಾತ್ತಾಪದಿಂದ ಮಾಡುವ ಪೂಜೆ, ನಾಮಸ್ಮರಣೆ ಅಥವಾ ಅಭಿಷೇಕ ಏನೇ ಇರಲಿ, ನಿಮ್ಮಲ್ಲಿ ಉಂಟಾದ ಆ ಪಶ್ಚಾತ್ತಾಪಕ್ಕೆ ಮತ್ತು ನೀವು ಸ್ವಾಮಿಗೆ ಕೇಳಿಕೊಳ್ಳುತ್ತಿರುವ ಕ್ಷಮಾಪಣೆಗೆ ಸ್ವಾಮಿ ಖಂಡಿತ ಕರಗಿ ಹೋಗುತ್ತಾನೆ. ನೀವು ಎಷ್ಟು ನಿಜಾಯಿತಿಯಾಗಿದ್ದೀರಿ ಎಂಬುದನ್ನು ಮಾತ್ರ ಆ ಸ್ವಾಮಿ ನೋಡುತ್ತಾನೆ. ನೀವು ಆಡಂಬರದಿಂದ ಮಾಡದಿದ್ದರೂ ಪರವಾಗಿಲ್ಲ, ಒಂದು ಸಣ್ಣ ಎಳ್ಳೆಣ್ಣೆಯ ದೀಪ ಬೆಳಗಿಸಿ. ಸ್ವಾಮಿ, ನನಗೆ ತಿಳಿಯದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದೆ. ನನ್ನ ಅಜ್ಞಾನವನ್ನು ತೊಲಗಿಸಿ ನನಗೆ ಕಣ್ಣು ತೆರೆಸಿದ್ದೀಯ. ಸಮಾಜದಲ್ಲಿ ಯಾರು ಹೇಗಿದ್ದಾರೆ ಎಂಬುದನ್ನು ನನಗೆ ಸಂಪೂರ್ಣವಾಗಿ ಅರ್ಥವಾಗುವಂತೆ ಮಾಡಿದ್ದೀಯ. ಇನ್ಮುಂದೆ ಯಾವ ವ್ಯಕ್ತಿಗಳೊಂದಿಗೆ ಹೇಗೆ ಇರಬೇಕು, ಹಾಗೆಯೇ ಶಿಸ್ತಿನ ವಿಷಯದಲ್ಲಾಗಲಿ ನಾನು ಮಾಡುವ ಕೆಲಸಗಳಲ್ಲಾಗಲಿ ಯಾವ ಬದಲಾವಣೆಗಳು ಆಗುತ್ತವೆಯೋ ಆ ಬದಲಾವಣೆಗಳನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ನೀಡು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಿ. ಶನಿದೇವನು ಎಂದಿಗೂ ತಕ್ಷಣವೇ ಫಲಿತಾಂಶವನ್ನು ನೀಡಲಾರ, ಕೊಂಚ ತಡವಾಗಿ ನೀಡುತ್ತಾನೆ. ನಿಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಮತ್ತೆ ಪರೀಕ್ಷೆಗೆ ಒಳಪಡಿಸಬಹುದು, ಆದರೆ ಸಂಪೂರ್ಣವಾಗಿ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಇದನ್ನು ಮಾತ್ರ ನಂಬಿ. ಶನಿಯ ಸ್ಥಿತಿಯ ಬಗ್ಗೆ ಹೇಳಬೇಕೆಂದರೆ, ಈ 4 ದಿನಗಳಲ್ಲಿ ನಿಮ್ಮ ರಾಶಿಯವರಿಗೆ ಒಂದು ವಿಷಯವನ್ನು ಆ ಸ್ವಾಮಿಯವರು ಸ್ಪಷ್ಟವಾಗಿ ಹೇಳಲಿದ್ದಾರೆ. ನೀವು ಮೌನವಾಗಿ ಇರಬೇಕಾದ ಅಗತ್ಯವಿಲ್ಲ. ನೀವು ಯಾರಿಗಾಗಿಯೂ ತಲೆಬಾಗಬೇಕಾದ ಅಗತ್ಯವೂ ಇಲ್ಲ. ನಿಮ್ಮ ಮೌಲ್ಯ ಏನೆಂಬುದು ನಿಮಗೆ ತಿಳಿಯುತ್ತಲೇ ಇರುತ್ತದೆ. ನಿಮ್ಮನ್ನು ನೀವು ಎಂದಿಗೂ ಕೀಳಾಗಿ ಅಂದಾಜಿಸಬೇಡಿ. ಅದೇ ನೀವು ಮಾಡಿದ ಅತಿ ದೊಡ್ಡ ತಪ್ಪು. ನಿಮ್ಮ ಸುತ್ತಲಿರುವವರನ್ನು ನೀವು ಯಾವಾಗಲೂ ಹೊಗಳುತ್ತಿರುತ್ತೀರಿ. ಅವರು ಅದನ್ನು ಸಾಧಿಸುತ್ತಾರೆ, ಇದನ್ನು ಸಾಧಿಸುತ್ತಾರೆ, ಅವರೇನೋ ಅದ್ಭುತವಾಗಿದ್ದಾರೆ ಎಂದು ಅಂದುಕೊಳ್ಳುತ್ತೀರಿ. ಆದರೆ ನಿಮ್ಮ ಬಗ್ಗೆ ಮಾತ್ರ ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇಡೀ ಬ್ರಹ್ಮಾಂಡವೇ ನಿಮ್ಮೊಳಗೆ ಅಡಗಿದೆ ಎಂಬುದನ್ನು ನೀವು ತಿಳಿಯುತ್ತಿಲ್ಲ. ಶನಿದೇವನ ಪ್ರಭಾವದಿಂದ ನಿಮ್ಮನ್ನು ನೀವು ತಿಳಿದುಕೊಳ್ಳುತ್ತೀರಿ. ನಿಮ್ಮಲ್ಲಿ ತಿಳಿಯದಂತಹ ಒಂದು ಹೊಸ ತೇಜಸ್ಸು, ಧೈರ್ಯ ಮತ್ತು ಆತ್ಮವಿಶ್ವಾಸ ಎರಡರಷ್ಟಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ಇನ್ನು ನಿಮ್ಮ ಮೇಲೆ ನಿಜವಾಗಿ ಯಾರು ಪ್ರೀತಿ ತೋರಿಸುತ್ತಿದ್ದಾರೆ, ಯಾರು ನಿಮ್ಮನ್ನು ವಂಚಿಸುತ್ತಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸುವಂತೆ ಆ ಸ್ವಾಮಿಯವರು ಒಂದು ದಿವ್ಯ ತೇಜಸ್ಸಿನಿಂದ ಹೊಳೆಯುವ ವರವನ್ನು ನೀಡಲಿದ್ದಾರೆ. ಈ 4 ದಿನಗಳಲ್ಲಿ ಈ ರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವಮಾನವಿಡೀ ಪ್ರಭಾವ ಬೀರುತ್ತವೆ. ಅದಕ್ಕಾಗಿಯೇ ನೀವು ಏನೇ ಕೆಲಸ ಮಾಡಿದರೂ ಮೊದಲು ಶನಿ ಭಗವಾನರನ್ನು ನೆನೆಯಿರಿ. ನಿಮ್ಮನ್ನು ಯಾವುದೇ ವಿಷಯದಲ್ಲೂ ಸ್ವಾಮಿ ಅವಸರಗೊಳಿಸುವುದಿಲ್ಲ. ನಿಧಾನವಾಗಿ ಯೋಚಿಸಿ ಆನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಒಳ್ಳೆಯದು. ಇನ್ನು ರಾಹುವಿನ ಪ್ರಭಾವ ಮತ್ತು ರಹಸ್ಯಗಳ ಬದಲಾವಣೆ ಆರಂಭವಾಗಲಿದೆ. ರಾಹುವಿನ ಪ್ರಭಾವವೂ ನಿಮಗೆ ಕಾಣಿಸುತ್ತಿರುತ್ತದೆ. ಆದ್ದರಿಂದ ರಹಸ್ಯಗಳಂತಹ ವಿಷಯಗಳು ಅಥವಾ ನಿಮ್ಮ ಜೀವನದಲ್ಲಿ ಬಂದ ಬದಲಾವಣೆಗಳಿಗೆ ಕೆಲವು ಕಾರಣಗಳು ರಾಹುವಿನ ಪ್ರಭಾವದಿಂದಲೇ ನಡೆಯುತ್ತವೆ. ನೀವು ಯಾರೊಂದಿಗಾದರೂ ಮಾತನಾಡಬೇಕಾದ ಸಂದರ್ಭ ಎದುರಾದರೆ ನಿಮಗೆ ಅಥವಾ ನಿಮ್ಮ ಮನೆಗೆ ಸಂಬಂಧಿಸಿದ ಖಾಸಗಿ ವಿಷಯಗಳು, ರಹಸ್ಯಗಳು ಇರುತ್ತವೆ ಅಲ್ವೇ? ಅದನ್ನು ತರಾತುರಿಯಲ್ಲಿ ಯಾರಿಗೂ ಹೇಳಬಾರದು ಎಂದು ಅಂದುಕೊಳ್ಳುತ್ತಿರುತ್ತೀರಿ. ಆದರೆ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ತಿಳಿಯದ ಸಣ್ಣ ಪ್ರೀತಿಯನ್ನು ತೋರಿಸಿದರೆ ಕೆಲವರಿಗೆ ಹೇಗೆ ಎನಿಸುತ್ತದೆ ಎಂದರೆ, ಇವರು ನಮ್ಮೊಂದಿಗೆ ಚೆನ್ನಾಗಿಯೇ ಮಾತನಾಡುತ್ತಿದ್ದಾರಲ್ಲ, ನಮ್ಮ ಬಗ್ಗೆ ಹೇಳಿಕೊಂಡರೆ ಏನಾಗುತ್ತದೆ ಎಂದು ಇರುವ ಇಲ್ಲದ ರಹಸ್ಯಗಳನ್ನು, ಖಾಸಗಿ ವಿಷಯಗಳನ್ನು ಸಂಪೂರ್ಣವಾಗಿ ತೆರೆದಿಟ್ಟು ಬಿಡುತ್ತಾರೆ. ಈ ವಿಷಯದಲ್ಲಿ ಕೊಂಚ ಜಾಗರೂಕರಾಗಿರಿ. ಮುಂಬರುವ ಈ ಕಾಲದಲ್ಲಿ ಒಂದು ದೊಡ್ಡ ತಿರುವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಕಾಣಿಸಲಿದೆ. ರಾಹುವಿನ ಪ್ರಭಾವ ಹೇಗಿರುತ್ತದೆ ಎಂದರೆ, ಹೊರಗೆ ಕಾಣಿಸದಂತೆ ರಾಹು ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗುತ್ತಾನೆ. ಅವನ ಕೆಲಸ ಅತ್ಯಂತ ನಿಶ್ಶಬ್ದವಾಗಿರುತ್ತದೆ, ಆದರೆ ಫಲಿತಾಂಶ ತುಂಬಾ ಭಯಂಕರವಾಗಿರುತ್ತದೆ. ಅಂದರೆ ಇತ್ತೀಚೆಗೆ ನೀವು ಗಮನಿಸಿದರೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಕಾರಣವಿಲ್ಲದೆ ದೂರವಾಗುವುದು, ಇನ್ನು ಕೆಲವರು ಅಚಾನಕ್ಕಾಗಿ ಹತ್ತಿರವಾಗುವುದು, ಹತ್ತಿರವಾದವರು ನಿಮ್ಮನ್ನು ವಂಚಿಸುವುದು, ಇವೆಲ್ಲವೂ ರಾಹುವಿನ ಸೇರ್ಪಡೆಯಿಂದಲೇ. ಆದ್ದರಿಂದ ರಾಹು ಯಾವಾಗಲೂ ಅಗತ್ಯವಿಲ್ಲದವರನ್ನು ತೊಲಗಿಸುತ್ತಾನೆ, ಬೇಕಾದವರನ್ನು ಕರೆತರುತ್ತಾನೆ. ಕೆಲವು ಸಂದರ್ಭಗಳಲ್ಲಿ ಅದು ಒಳ್ಳೆಯದೆನಿಸದಿರಬಹುದು, ಆದರೆ ಭವಿಷ್ಯದಲ್ಲಿ ಖಂಡಿತವಾಗಿ ನಿಮಗೇನಾದರೂ ಒಂದು ಅಗತ್ಯ ಬಿದ್ದೇ ಬೀಳುತ್ತದೆ. ರಾಹುವಿನ ಪ್ರಭಾವದಿಂದ ಇಂದು ಹೇಳಬೇಕೆಂದರೆ, ಈ ರಾಶಿಯವರು ಇಲ್ಲಿಂದ 4 ದಿನಗಳವರೆಗೆ ಕೆಲವು ಸತ್ಯಗಳನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳಲಿದ್ದಾರೆ.
ಯಾರೂ ಶಾಶ್ವತವಲ್ಲ, ಸತ್ಯ ಮಾತ್ರವೇ ಯಾವಾಗಲೂ ನಿಲ್ಲುತ್ತದೆ ಎಂಬುದನ್ನು ನೀವು ಖಂಡಿತವಾಗಿ ತಿಳಿದುಕೊಳ್ಳುತ್ತೀರಿ. ಗ್ರಹಸ್ಥಿತಿ ಹೇಗಿದೆ ಎಂದರೆ, ಒಂದು ರಹಸ್ಯವು ಬಹಿರಂಗವಾಗಲಿದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೋ ಒಂದು ವಿಷಯ ಬೆಳಕಿಗೆ ಬರಲಿದೆ. ಅದು ಮೊದಲಿಗೆ ನಿಮಗೆ ಆಶ್ಚರ್ಯ ತರಬಹುದು, ಆದರೆ ಅದೇ ನಿಮಗೆ ವಿಮುಕ್ತಿಯ ಹಾದಿಯನ್ನು ತೋರಿಸುತ್ತದೆ. ರಾಹು ಎಂದಿಗೂ ಸುಳ್ಳನ್ನು ಹೆಚ್ಚು ಕಾಲ ಮುಚ್ಚಿಡಲು ಬಿಡುವುದಿಲ್ಲ. ಹಾಗಾಗಿ ಈ ರಾಶಿಯವರು ಈ ಸಮಯದಲ್ಲಿ ಸತ್ಯಕ್ಕೆ ಹತ್ತಿರವಾಗುತ್ತಾರೆ. ಮನೆಯಲ್ಲಿ ಸುಳಿದಾಡುತ್ತಿರುವ ರಹಸ್ಯ ಶಕ್ತಿಯು ಒಂದು ಭಯದಂತೆ ನಿಮ್ಮನ್ನು ಹಲವು ದಿನಗಳಿಂದ ಹೆದರಿಸುತ್ತಾ ಬಂದಿದೆ. ಆದರೆ ಇದು ಭಯವಲ್ಲ, ಒಂದು ಸಂಕೇತ. ಈಗ ಹೇಳುವ ವಿಷಯಗಳನ್ನು ಕೊಂಚ ಜಾಗರೂಕತೆಯಿಂದ ಕೇಳಿ. ಈ ರಾಶಿಯವರ ಕನಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ತಿಳಿಯದ ಆಲೋಚನೆಗಳು, ಸರಿಯಾಗಿ ನಿದ್ರೆ ಬಾರದಿರುವುದು, ನಿದ್ರೆ ಬಂದರೂ ಕೆಲವೇ ಕ್ಷಣಗಳಲ್ಲಿ ಕೆಲವು ಕನಸುಗಳು ಬರುವುದು, ಇವೆಲ್ಲವೂ ಕೆಲವು ತಿಂಗಳುಗಳಿಂದ ನಡೆಯುತ್ತಿರಬಹುದು. ಆದರೆ ಇದು ಭಯವಲ್ಲ, ಇದೊಂದು ಶಕ್ತಿ. ನಿಮ್ಮ ಮನೆಯಲ್ಲೇ ಒಂದು ರಕ್ಷಣಾ ಶಕ್ತಿಯು ನಿಮ್ಮ ಸುತ್ತಲೂ ತಿರುಗುತ್ತಾ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿರುವ ನಿಮ್ಮ ಪೂರ್ವಜರ ಬಗ್ಗೆ ಸಂಪೂರ್ಣವಾಗಿ ಮರೆತಿದ್ದರೆ, ಅಥವಾ ಕುಲದೇವತೆಯ ಆರಾಧನೆಯನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟಿದ್ದರೆ, ಕುಲದೇವತೆಗೆ ಸಂಬಂಧಿಸಿದ ಪೂಜೆ ಅಥವಾ ನಾಮಸ್ಮರಣೆಯನ್ನು ಮಾಡದಿರುವುದರಿಂದ ಮನಃಶಾಂತಿ ಇರುವುದಿಲ್ಲ. ಪ್ರತಿಯೊಬ್ಬರೂ ಇದನ್ನು ಗಮನಿಸಬೇಕು. ನಮ್ಮ ಮನೆಯಲ್ಲಿ ನಮ್ಮ ದೇವತಾರಾಧನೆ, ಅಂದರೆ ನಮ್ಮ ಪೂರ್ವಜರ ಕಾಲದಿಂದಲೂ ಮಾಡುತ್ತಿರುವ ದೇವತಾರಾಧನೆಯನ್ನು ನಾವು ಎಂದಿಗೂ ಮರೆಯಬಾರದು. ಹಾಗೆಯೇ ನಮ್ಮ ತಾತಮುತ್ತಾತಂದಿರ ಕಾಲದಿಂದ ಬರುತ್ತಿರುವ ನಮ್ಮ ಪೂರ್ವಜರು, ಅಂದರೆ ಪಿತೃದೇವತೆಗಳ ಕೃಪೆ ಇಲ್ಲದೆ ನಮಗೆ ಎಂದಿಗೂ ಮನಃಶಾಂತಿಯಾಗಲಿ, ನಾವು ಅಂದುಕೊಂಡ ಕೆಲಸಗಳು ಸರಿಯಾಗಿ ನಡೆಯುವುದಾಗಲಿ ಯಾವುದೂ ಸಾಧ್ಯವಿಲ್ಲ. ಆದ್ದರಿಂದ ಅವರ ಕೃಪೆಯಿಂದ ನಾವು ನಮ್ಮ ಕೆಲಸಗಳನ್ನು ಸುಲಭಗೊಳಿಸಿಕೊಳ್ಳಬೇಕು. ಪ್ರತಿಯೊಂದು ಅಮಾವಾಸ್ಯೆಯೆಂದು ಅವರಿಗೆ ಸಂಬಂಧಿಸಿದ ವಿವರಗಳನ್ನು ತಿಳಿದುಕೊಂಡು ಹಿರಿಯರಿಗೆ ಮಾಡಬೇಕಾದ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ಮಾಡಿ. ನಿಮ್ಮ ಹಿರಿಯರನ್ನು ವಿಚಾರಿಸಿ, ನಿಮ್ಮ ಮನೆ ದೈವ ಯಾರು, ಕುಲದೈವ ಯಾರು ಎಂಬುದನ್ನು ತಿಳಿದುಕೊಂಡು ಅವರ ಪೂಜೆ ಮತ್ತು ನಾಮಸ್ಮರಣೆಯನ್ನು ಮಾಡಲು ಪ್ರಯತ್ನಿಸಿ. ಅವರ ಶಕ್ತಿಯು 10ರಷ್ಟು ಹೆಚ್ಚಾಗಿ ನಿಮ್ಮನ್ನು ಅನೇಕ ರೀತಿಯ ಯಶಸ್ಸಿನ ಹಾದಿಯಲ್ಲಿ ನಡೆಸುತ್ತದೆ. ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೋಡಿ ನೀವೇ ನಿಜಕ್ಕೂ ಆಶ್ಚರ್ಯಪಡುತ್ತೀರಿ. ಒಂದೇ ಒಂದು ತಿಂಗಳು ಆಚರಿಸಿ ನೋಡಿ, ನಂತರ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ. ಹಾಗೆಯೇ ನೀವು ಯಾವುದೋ ಒಂದು ಕೆಲಸ ಮಾಡುತ್ತಿರುತ್ತೀರಿ, ಆದರೆ ನಿಮ್ಮ ಮನಸ್ಸು ಎಲ್ಲೋ ಇರುತ್ತದೆ. ಯಾರೊಂದಿಗೂ ಹೇಳಿಕೊಳ್ಳಲಾಗದ ಯಾವುದೋ ತಿಳಿಯದ ನೋವಿನಲ್ಲಿ ಮುಳುಗಿರುತ್ತೀರಿ. ನಿರಂತರವಾಗಿ ಇದನ್ನು ನೀವು ಗಮನಿಸುತ್ತಿರಬಹುದು. ಇವೆಲ್ಲವೂ ಪಿತೃ ದೇವತೆಗಳ ಅನುಗ್ರಹವಿಲ್ಲದಿರುವುದು ಮತ್ತು ಕುಲದೇವತೆಯ ಅನುಗ್ರಹ ತಪ್ಪಿರುವುದರಿಂದ ನಡೆಯುತ್ತಿರುತ್ತವೆ. ಕೊಂಚ ಈ ವಿಷಯಗಳನ್ನು ಜಾಗರೂಕತೆಯಿಂದ ಕೇಳಿ. ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಮತ್ತು ನಿಮ್ಮ ಆಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿಕೊಳ್ಳಲು ನೀವು ಖಂಡಿತವಾಗಿಯೂ ಕೆಲವು ವಿಷಯಗಳಲ್ಲಿ ನಿಮ್ಮ ಬದಲಾವಣೆಯನ್ನು ಮುನ್ನಡೆಸಬೇಕು. ಎಸ್ ಎಂಬ ಅಕ್ಷರದಿಂದ ಹೆಸರಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರೆಂಬುದು ನಿಮಗೆ ಆರಂಭದಲ್ಲಿ ಅರ್ಥವಾಗದಿರಬಹುದು. ಆ ವ್ಯಕ್ತಿಯೊಂದಿಗೆ ನಿಮಗೆ ಒಂದು ಒಳ್ಳೆಯ ಬಂಧವೇರ್ಪಡಲಿದೆ. ಆ ವ್ಯಕ್ತಿ ನಿಮಗೊಂದು ಅವಕಾಶವನ್ನು ತರುತ್ತಾರೆ, ಅಥವಾ ನಿಮಗೊತ್ತಿಲ್ಲದ ಯಾವುದೋ ಒಂದು ಸತ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಲಹೆಯನ್ನು ನೀಡಬಹುದು. ಅದು ಏನೇ ಇರಲಿ, ಆ ವ್ಯಕ್ತಿ ಬಂದ ನಂತರ ನಿಮ್ಮ ಆಲೋಚನಾ ವಿಧಾನ ಮೊದಲಿನಂತಿರುವುದೇ ಇಲ್ಲ. ಇನ್ನು ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಜಾಗೃತಗೊಳಿಸುವಂತೆ ಇರುತ್ತವೆ, ನಿಮಗೆ ಉಪಯುಕ್ತವಾಗುವಂತೆಯೇ ಇರುತ್ತವೆ, ರಾತ್ರಿ ನಿದ್ರೆಯಿಲ್ಲದೆಯೂ ಮಾಡುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಉತ್ತಮ ಪ್ರಗತಿದಾಯಕ ಆಲೋಚನೆಗಳು ಬರುವಂತೆ ಮಾಡುತ್ತಿರುತ್ತಾರೆ. ಆ ವ್ಯಕ್ತಿ ನೀಡುವ ಸಲಹೆ ಅಂತಹದ್ದಿರುತ್ತದೆ. ಅದು ಕಾಕತಾಳೀಯವಾಗಿ ನಡೆಯುತ್ತಿಲ್ಲ. ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಆಗಮನವು ಒಂದು ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯ ಪ್ರಾರಂಭವಾಗುವ ಅವಕಾಶಗಳನ್ನು ಆ ಭಗವಂತ ನಿಮಗೆ ನೀಡುತ್ತಿದ್ದಾನೆ. ಈ 4 ದಿನಗಳ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತಲೇ ಇರಬಹುದು. ಇವು ಸಾಮಾನ್ಯ ದಿನಗಳಲ್ಲ. ನಿಮ್ಮ ಜೀವನದಲ್ಲಿ ಹೊರಗೆ ಕಾಣಿಸುವ ಮತ್ತು ಕಾಣಿಸದ ಒಳಗೆ ಬಲವಾದ ಬದಲಾವಣೆಗಳು ಇಂದಿನಿಂದಲೇ ಪ್ರಾರಂಭವಾಗಲಿವೆ. ಇಂದಿನಿಂದ ನೀವು ಗಮನಿಸಿದರೆ, ಏನೇ ಕೆಲಸ ಮಾಡಿದರೂ ಹಲವು ದಿನಗಳಿಂದ ನಿಮ್ಮ ಮನಸ್ಸು ನಿಮ್ಮ ಬಳಿ ಇರಲಿಲ್ಲ. ತರಹೇವಾರಿ ಆಲೋಚನೆಗಳನ್ನು ಮಾಡುತ್ತಾ ವಿವಿಧ ಸ್ಥಳಗಳಿಗೆ ಹೋಗಿ ಹಿಂತಿರುಗುತ್ತಿರುತ್ತದೆ. ಇನ್ಮುಂದೆ ನೀವು ಯಾವ ಕೆಲಸ ಮಾಡಿದರೂ ಆ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುತ್ತೀರಿ. ಕೆಲವು ಹಳೆಯ ಘಟನೆಗಳು ಅಚಾನಕ್ಕಾಗಿ ಪದೇ ಪದೇ ನೆನಪಿಗೆ ಬರುತ್ತವೆ. ಎಲ್ಲರಿಗೂ ಅದು ಸಹಜವಾಗಿಯೇ ನಡೆಯುತ್ತದೆ. ಕೆಲವು ಹೆಸರುಗಳು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತವೆ. ಇವೆಲ್ಲವೂ ಬೇಕೆಂದೇ ನಡೆಯುತ್ತಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಇನ್ನಷ್ಟು ಮುಂದೆ ಸಾಗಬೇಕಾದರೆ ಹಳೆಯ ಬಂಧಗಳು, ಹಳೆಯ ನೋವುಗಳು, ಹಳೆಯ ನಂಬಿಕೆಗಳೆಲ್ಲವೂ ಒಮ್ಮೆ ಮತ್ತೆ ನೆನಪಿಗೆ ಬಂದರೆ ಒಳ್ಳೆಯದೇ. ಏಕೆಂದರೆ ಒಮ್ಮೆ ನೆನಪಿಸಿಕೊಂಡರೆ ಫಲಾನ ದಿನ ಹೀಗಾಯಿತು, ಮತ್ತೆ ನಾವು ಆ ತಪ್ಪನ್ನು ಮಾಡಬಾರದು ಎಂದು ಮನಸ್ಸಿಗೆ ನಾವೇ ಸಮಾಧಾನ ಪಟ್ಟುಕೊಳ್ಳಬಹುದು. ಆಗಾಗ್ಗೆ ಅಂತಹವು ನಮಗೆ ನೆನಪಾಗುವುದು ಒಳ್ಳೆಯದೇ ಅಲ್ವೇ?
ಹಾಗಾಗಿ ನಿಮ್ಮ ಆಲೋಚನಾ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಆ ವ್ಯಕ್ತಿಯ ಆಗಮನ ನಿಮಗೆ ಅತ್ಯದ್ಭುತವಾದ ಶುಭ ಸಂಕೇತವೆಂದೇ ಹೇಳಬೇಕು. ನಿಮಗೆ ಉದ್ಯೋಗದ ಪರವಾಗಿ ಅಥವಾ ವ್ಯಾಪಾರದ ಪರವಾಗಿ ಉತ್ತಮ ಶುಭವಾರ್ತೆಗಳನ್ನು ಕೇಳುವ ಯೋಗ ಕಾಣಿಸುತ್ತಿದೆ. ಹಾಗೆಯೇ ವಿದ್ಯಾರ್ಥಿಗಳ ಪರವಾಗಿಯೂ ಈ ರಾಶಿಯವರಿಗೆ 4 ದಿನಗಳಲ್ಲಿ ಉತ್ತಮ ಭವಿಷ್ಯ ಕಾಣಿಸುತ್ತಿದೆ. ಇನ್ನು ನೀವು ಒಂದು ಸತ್ಯವನ್ನು ಖಂಡಿತವಾಗಿ ತಿಳಿದುಕೊಳ್ಳುತ್ತೀರಿ. ನಾವು ಯಾರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಬೇಕು. ನಮಗೆ ನಾವೇ ಒಂದು ದೊಡ್ಡ ಆಯುಧದಂತೆ ನಮ್ಮನ್ನು ನಾವೇ ಪ್ರೋತ್ಸಾಹಿಸಿಕೊಳ್ಳಬೇಕು. ಆತ್ಮವಿಶ್ವಾಸವನ್ನು 2ರಷ್ಟು ಮಾಡಿಕೊಳ್ಳಬೇಕು. ಈ ದಿನಗಳಲ್ಲಿ ಯಾರೂ ಯಾರಿಗೂ ಸಹಾಯ ಮಾಡುವುದಿಲ್ಲ. ನಮಗೆ ನಾವೇ ಸಹಾಯ ಮಾಡಿಕೊಳ್ಳಬೇಕು ಎಂಬ ವಿಷಯಗಳನ್ನು ನಿಮ್ಮನ್ನು ನೀವೇ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಒಂದು ಸ್ವಯಂ ನಂಬಿಕೆಯನ್ನು ಹೆಚ್ಚಾಗಿ ಹೊಂದಲಿದ್ದೀರಿ. ಇಂದಿನಿಂದ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಶುರುವಾಗುವುದನ್ನು ನೀವು ನೋಡುತ್ತೀರಿ. ನೀವು ಮಾತನಾಡುವ ಮಾತುಗಳಲ್ಲಿ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ, ನೀವು ತೋರಿಸುವ ಸಹನೆಯಲ್ಲಿ ಎಲ್ಲವೂ ಒಂದರ ನಂತರ ಒಂದರಂತರಂತೆ ಬದಲಾಗುತ್ತಲೇ ಇರುತ್ತವೆ. ಇನ್ಮುಂದೆ ನಿಮಗೆ ಸಿಗುವ ಒಂದು ಸ್ಪಷ್ಟತೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಆ ಮಹಾನ್ ಆತ್ಮವಿಶ್ವಾಸ ಏನಿದೆಯೋ ಅದು ಅದ್ಭುತವೆಂದೇ ಹೇಳಬೇಕು. ಎಷ್ಟು ಕಾಲದಿಂದ ನಿಮಗೆ ಅರ್ಥವಾಗದೇ ಇದ್ದ ಎಷ್ಟೋ ವಿಷಯಗಳು ಒಮ್ಮೆಗೆ ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ಹಾಗೆಯೇ ನಿಮಗೆ ಏರ್ಪಡುವ ಹೊಸ ಬಂಧಗಳು ಅಥವಾ ಪರಿಚಯಗಳು ಏನೇ ಇರಲಿ, ನಿಮ್ಮ ಜೀವನದ ಅನೇಕ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಇತ್ತ ಉದ್ಯೋಗವಿರಲಿ, ಕುಟುಂಬದ ವಿಷಯವಿರಲಿ, ನೀವು ಅಂದುಕೊಂಡ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾದ ಅವಗಾಹನೆ ಸಿಗಲಿದೆ. ಇಲ್ಲಿಯವರೆಗೆ ನೀವು ಒಂದು ವಿಷಯವನ್ನು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು ಅಥವಾ ಯಾರಾದರೂ ನಿಮ್ಮನ್ನು ವಂಚಿಸಿದ ವ್ಯಕ್ತಿಯಿಂದ ನೀವು ಸಂಪೂರ್ಣ ಸ್ಪಷ್ಟತೆಗೆ ಬರದೇ ಇರಬಹುದು. ಆ ವ್ಯಕ್ತಿಯ ಮೇಲಿನ ನಂಬಿಕೆ ಹುಸಿಯಾದಂತೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬ ವಿಷಯದಲ್ಲಿ ನಿಮಗೊಂದು ತಿಳುವಳಿಕೆ ಬರಲಿದೆ. ಇನ್ನು ನೀವು ಮೌನವಾಗಿ ಎಲ್ಲ ವಿಷಯಗಳ ಬಗ್ಗೆ ಒಂದು ಉತ್ತಮವಾದ ತಿಳುವಳಿಕೆಯನ್ನು, ಅಂದರೆ ಇಷ್ಟು ದಿನಗಳ ಕಾಲ ತಿಳಿಯಲಾಗದ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಈ 4 ದಿನಗಳಲ್ಲಿ ಕೋಪ ಬಂದರೂ ಪ್ರಶಾಂತವಾಗಿರಿ. ಉತ್ತಮ ಆಲೋಚನಾ ವಿಧಾನವನ್ನು ಹೊಂದಿರಿ. ಹಾಗೆಯೇ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಈ ದಿನಗಳಲ್ಲಿ ತಕ್ಷಣವೇ ಸಿಹಿ ಫಲಿತಾಂಶ ನೀಡದಿದ್ದರು ನಂತರ ಮಾತ್ರ ಉತ್ತಮ ಫಲಿತಾಂಶವನ್ನು ನೀಡುವ ಸಾಧ್ಯತೆಯಿದೆ. ಭವಿಷ್ಯದಲ್ಲಿ ನಿಮ್ಮ ಜೀವನವನ್ನು ಅನೇಕ ರೀತಿಯಲ್ಲಿ ಬದಲಾಯಿಸುವ ದಿನಗಳನ್ನು ಇಂದಿನಿಂದಲೇ ನಾವು ಪಡೆಯಲಿದ್ದೇವೆ ಎಂಬ ಬಲವಾದ ಆತ್ಮವಿಶ್ವಾಸಕ್ಕೆ ಬನ್ನಿ. ನಿಮ್ಮ ಜೀವನದಲ್ಲಿ ಈ 4 ದಿನಗಳು ಅತ್ಯಂತ ಮೌಲ್ಯಯುತವಾದ ದಿನಗಳು. ಹಾಗೆಯೇ ಎಎಸ್ ಎಂಬ ವ್ಯಕ್ತಿಯ ಪ್ರತ್ಯಕ್ಷವಾಗಲಿ ಅಥವಾ ಪರೋಕ್ಷವಾಗಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶುಭವಾರ್ತೆಗಳನ್ನು ತರುವ ದಿಕ್ಕಿನಲ್ಲಿ ಆ ವ್ಯಕ್ತಿಯ ಪರಿಚಯ ನಿಮಗೆ ಕಾಣಿಸುತ್ತದೆ. ಅವರು ಹೇಳುವ ಒಂದೇ ಒಂದು ಮಾತು ನಿಮ್ಮನ್ನು ಹಲವು ರೀತಿಯಲ್ಲಿ ಯೋಚಿಸುವಂತೆ ಮಾಡುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ಅದ್ಭುತವಾಗಿಯೇ ಇರುತ್ತವೆ. ಇಂದಿನಿಂದ ನೀವು ಯಾವುದೇ ವಿಷಯದಲ್ಲಾದರೂ ಕೊಂಚ ಜಾಗರೂಕತೆಯಿಂದ ನಿರ್ಧಾರ ತಗೊಳ್ಳಿ. ಯಾರನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎಂಬುದನ್ನು ತುಂಬಾ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಿ. ನಾವು ಕುರುಡಾಗಿ ನಂಬಿದವರೇ ನಮ್ಮನ್ನು ವಂಚಿಸುತ್ತಾರೆ. ಈ ವಿಷಯದ ಬಗ್ಗೆಯೂ ನಿಮಗೊಂದು ತಿಳುವಳಿಕೆ ಬರಲಿದೆ. ಆದರೆ ಈ 4 ದಿನಗಳಲ್ಲಿ ನೀವು ಮಾಡಬೇಕಾದ ಪೂಜೆ ಮತ್ತು ಪರಿಹಾರಗಳ ವಿಷಯಕ್ಕೆ ಬಂದರೆ, ತುಳಸಿ ಗಿಡದ ಆರಾಧನೆ ನಿಮಗೆ ಅದ್ಭುತವಾದ ಶ್ರೇಷ್ಠ ಫಲಿತಾಂಶಗಳನ್ನು ನೀಡುತ್ತದೆ. ಹಾಗೆಯೇ ಗೋಮಾತೆಯ ದರ್ಶನ, ಗೋಮಾತೆಗೆ ನಿಮ್ಮ ಬಳಿ ಇರುವ ಆಹಾರವನ್ನು ನೀಡುವುದು. ಹಾಗೆಯೇ ಖಂಡಿತವಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳುವುದು, ಇಂತಹವುಗಳನ್ನು ತಪ್ಪದೇ ಮಾಡಿ. ಈ 4 ದಿನಗಳಲ್ಲಿ ಹೆಚ್ಚಾಗಿ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿ. ಹನುಮಾನ್ ಚಾಲೀಸಾವನ್ನು ಮನೆಯಲ್ಲಿ ಚೆನ್ನಾಗಿ ಪಠಿಸಿ. ಕುಲದೇವತೆಯ ಆರಾಧನೆ ಹಾಗೂ ಪಿತೃದೇವತೆಗಳ ಅನುಗ್ರಹವು ನಿಮಗೆ ಅತ್ಯದ್ಭುತವಾದ ದೊಡ್ಡ ಬದಲಾವಣೆಗಳಿಗೆ, ನೀವು ಕೋರಿದ ಆಸೆಗಳು ಈಡೇರಲು ಶುಭಪ್ರದವಾಗಿದೆ. ಆದ್ದರಿಂದ ನೀವು ನಿಮ್ಮ ಹಿರಿಯರನ್ನು ಕೇಳಿ ತಿಳಿದುಕೊಂಡು ತಕ್ಷಣವೇ ಪಿತೃದೇವತೆಗಳ ಅನುಗ್ರಹಕ್ಕಾಗಿ ಅವರಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ನಡೆಸುವುದು. ಹಾಗೆಯೇ ಕುಲದೇವತೆಯ ಆರಾಧನೆ ಮಾಡುವುದನ್ನು ಖಂಡಿತವಾಗಿ ಮಾಡಿ. ಇನ್ನು ಮನೆಯಲ್ಲೇ ನೀವು ತಪ್ಪದೇ ಪಠಿಸಬೇಕಾದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮ ಎಂಬ ಈ ಮಂತ್ರವನ್ನು 4 ದಿನಗಳ ಕಾಲ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಬಾರಿ ಪಠಿಸುತ್ತೀರಿ. ಯಾವುದೇ ಕೆಲಸ ಮಾಡಿದರೂ ಉತ್ತಮ ಧೈರ್ಯ ಮತ್ತು ಸಂಕಲ್ಪದಿಂದ ಮಾಡಿ. ಹಾಗೆ ಮಾಡುವುದರಿಂದ ನಿಮಗೆ ಆ ದೈವಿಕ ಅನುಗ್ರಹವು ಸಮೃದ್ಧಿಯಾಗಿ ದೊರೆಯಲಿದೆ. ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ನ ಜಾತಕ ಫಲಗಳ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.